ಗಡ್ಡ ನೋಡಿ, ಹೇರ್ ಸ್ಟೈಲ್ ನೋಡಿ. ರಾಕಿ ಬಾಯ್, ನೀವು ಮದ್ವೆ ಮಾಡ್ಕೊಳ್ಳೋಂತ ಹುಡುಗಿಗೆ ಯಾವ್ಯಾವ ಅಡಿಗೆ ಬರ್ಬೇಕು ಅಂತ ಅನ್ಕೊಂಡಿದೀರಾ ನೀವು? ನಾ ತಿನ್ನೋದ್ ಮಾಡಿದ್ರೆ ಸಾಕಕ್ಕೆ. ಅದೇ ಎಂತ ತಿಂತೀರಾ ನೀವು? ಅದ ರೊಟ್ಟಿ ಅನ್ನ ಸಾರ ಚಪಾತಿ. ರೊಟ್ಟಿ ಅನ್ನ ಸಾರು ಚಪಾತಿ, ಜೋಳದ ಹಿಟ್ಟ ಮುದ್ದಿ ಮುದ್ದಿ, ಆಮೇಲೆ ಮುಳಗಾಯಿ ಪಲ್ಯ, ಚಿಕನ್ ಬಿರಿಯಾನಿ, ಚಿಕನ್. ಸರ್, ಇದು ದೊಡ್ಡ ಲಿಸ್ಟೇ ಇದೆ. ಓಕೆ, ನೀವು ಮದುವೆ ಮಾಡ್ಕೊಳ್ಳೋ ಅಂತ ಹುಡುಗಿ ಹೇಗಿರ್ಬೇಕು ಅಂತ ಒಂದ್ಸಲ ಕೇಳಿದ್ವಿ, ಇನ್ನೊಂದ್ಸಲ ಕೇಳ್ತೀವಿ ಈ ವೇದಿಕೆ ಮೇಲೆ. ಹೇಳಿ, ಹೇಗಿರ್ಬೇಕು? ತಳ್ಳಗ ಬೆಳ್ಳಗಿರ್ಬೇಕಕ್ಕ. ಅಲ್ಲಿ ನೋಡಿ, ಅಲ್ಲಿ ನಿಶ್ವಿಕಾ ನಾಯ್ಡು ಅವ್ರು ಇದಾರಲ್ಲ, ಅವ್ರ ತರ ಇದ್ರೆ ಸಾಕಾ? ಹೈಟ್ ಅಕ್ಕಾಳಕ್ಕೆ ನನ್ಕಿಂತ. ಹೈಟ್ ಬಿಟ್ಬಿಡಿ, ಅವರು ಚಂದ ನೋಡಿ. ಅವ್ರನ್ನ ನೋಡ್ಕೊಂಡು ಒಂದ್ ಸ್ವಲ್ಪ ಹೊಗಳಿ ಮಾತಾಡಿ ನೋಡೋಣ. ಹಾಡು ಪ್ಲೀಸ್ ನನ್ಗೋಸ್ಕರ. ಏನ್ ಆಡ್ಲಿ? ಬಜ್ರಿ ಪದ ಆಡ್ತೀನಿ ನೋಡಂಗ. ಅರ್ಥ ಆದ್ರೆ ಮಾಡ್ಕೋ, ಇಲ್ಲಿಕಂದ್ರೆ ಸುಮ್ ಗೊತ್ತ. ಅಷ್ಟು ಸುಂದರವಾಗಿರೋಂತ ಹುಡುಗಿ ಹಾಡಪ್ಪ ಅಂತ ಕೇಳಿದ್ರೆ ಭಜನೆ ಆಡ್ತೀನಿ ಅಂತ ಹೇಳ್ತಾರಲ್ಲಪ್ಪ ಇವರು. ರೊಮ್ಯಾಂಟಿಕ್ ಹಾಡು. ನನಗೆ ರೊಮ್ಯಾಂಟ್ ಮಾಡಾಕ ಬರಲ್ಲ. ಎಲ್ಲಿ ರೊಮ್ಯಾಂಟ್ ಹೇಳ್ಕೊಡ್ಲಾ? ಹೇಳಕ್ಕ. ಅಕ್ಕ ಅಂದ್ರೆ ಹೆಂಗೋ? ಅಕ್ಕ ಅಂದ್ರ ಬೇಡ, ಅಕ್ಕ ಬಿಟ್ಬಿಡಿ. ಇವಾಗ ಆ ಸುಂದರವಾಗಿರೋಂತ ಹುಡುಗಿಗೆ ಒಂದ್ ಹಾಡು ಹೇಳಿಪ್ಪ. ಆಡ್ಲಾ? ಹಂಗೆ ಸುಮ್ನೆ ಹಂಗ ಆಡ್ತೀನಿ. ನಿನ್ ಮ್ಯಾಗ ಅಂತ ಅನ್ಕೋಬೇಡ. ಏ ಹುಡುಗಿ ನಿನ್ನ ದೈವ ಸುಮಾರ, ಹಾಕಬೇಡ ಕಣ್ಣೀರ. ಏ ಹುಡುಗಿ ನಿನ್ನ ದೈವ ಸುಮಾರ, ಹಾಕಬೇಡ ಕಣ್ಣೀರ. 3 ದಿನದ ಸಂತಿ ಚಿಂತಿ ಮಾಡಬೇಡ, ಸರಳಿಲ್ಲ ಸಂಸಾರ. ಈ ಹುಡುಗಿ ಸರಳಿಲ್ಲ ಸಂಸಾರ, ಈ ಅಕ್ಕ ಸರಳಿಲ್ಲ ಸಂಸಾರ. ಕೈಯಲ್ಲಿ ಸುತ್ತಿಗೆ ಬೇರೆ ಹಿಡ್ಕೊಂಡು ಎಂತ ಆಡಾಡೋದು, ನಿದ್ದೆ ಮಾಡಿ ಕತ್ತಾಳ. ಓಕೆ, ಪ್ರಣವ್ ಅವರೇ, ನಮ್ಮ ರಾಕಿ ಬಾಯ್ ಅವರು ಅವ್ರದೇ ಆದಂತ ಝೋನ್ ಅಲ್ಲಿ ಇದಾರೆ. ಅವ್ರ ಜೊತೆ ನೀವು ಅಡುಗೆ ಮಾಡಕ್ ರೆಡಿ ಇದ್ದೀರಾ? ನಾವ್ ರೆಡಿ. ಓಕೆ, ಹಾಗಿದ್ರೆ ಅಡ್ವಾಂಟೇಜ್ ಟಾಸ್ಕ್ ನ ಶುರು ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಚಾಲೆಂಜ್ ಅಂತ ಹೇಳ್ಬೋದು ಇದನ್ನ. ಹಲಸಿನ ಹಣ್ಣಿನ ತೊಳೆಗಳನ್ನ ಬಿಡಿಸ್ಬೇಕು. ಆದ್ರೆ ನಿಮ್ಮ ಕೈಗೆ ಯಾವುದೇ ಆಯುಧವನ್ನ ಕೊಡೋದಿಲ್ಲ. ನಿಮ್ಮ ಕೈಗಳೇ ಆಯುಧ ಆಗಿರುತ್ತೆ. ಅದನ್ನ ಬಗೆದು ಸಿಗಿದು ಅದರಲ್ಲಿರುವಂತ ತೊಳೆಗಳನ್ನೆಲ್ಲ ಬಿಡಿಸಿ ಕಲೆಕ್ಟ್ ಮಾಡಿ ಇಡಬೇಕು. ಇದೇ ಟಾಸ್ಕ್. ಓಕೆ, ಯಥಾ ಪ್ರಕಾರ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ 10 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಗೆದ್ದ ತಂಡಕ್ಕೆ ಅಡ್ವಾಂಟೇಜ್ ಟಾಸ್ಕ್ ತುಂಬಾ ಉಪಯೋಗ ಆಗುತ್ತೆ ನೆಕ್ಸ್ಟ್ ಟಾಸ್ಕ್ ಮಾಡ್ಬೇಕಾದ್ರೆ. ಸೊ ರೆಡಿ ಇದ್ದೀರಾ? ಚಾಕು ಚೂರಿಯನ್ನ ಯೂಸ್ ಮಾಡಬಾರ್ದು. ಆದ್ರೆ ನಿಮ್ಗೆ ಏನೋ ಹೋಗ್ಲಿ ಪಾಪ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಅಲ್ಲಿರುವಂತ ಫೋರ್ಕು, ಚಮಚ, ಸೌಟುಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ಬೇಕಾದ್ರೆ ಓಪನ್ ಮಾಡ್ಬೋದು. ಓಕೆನಾ? ಓಕೆ, ಟಾಸ್ಕ್ ನ ಶುರು ಮಾಡೋಣ. ತರುಣ್ ಸರ್, ವಿಸಲ್ ಪ್ಲೀಸ್. और मीसे ಬಂದ್ಬಿಡ್ತು. मीसे ಫುಲ್ ಬಂದ್ಬಿಡ್ತು. और मीसे ತೆಗ್ದೇ ಬಿಟ್ಟು. ಇದನ್ನೆಲ್ಲ ಬಿಡಿಸು. ತೊಳೆ ತೆಗಿ. ತೊಳೆಗಳನ್ನ ಬಿಡಿಸ್ಬೇಕು ಅಂತಂದ್ರೆ ಸುಮ್ನೆ ಹಾಗಾಗಿ ಬಿಡಿಸೋದಲ್ಲ. ಯಾವ್ದು ನಾರುಗಳಿರ್ಬಾರ್ದು, ಗಲೀಜಿರ್ಬಾರ್ದು, ನೀಟಾಗಿ ಬಿಡಿಸ್ಬೇಕು. ಯಾಕಂದ್ರೆ ನೀವು ಬಿಡಿಸ್ತಾ ಇರೋಂತ ಜಾಕ್ ಫ್ರೂಟ್ ಇಂದ ನೀವು ಮುಂದೆ ಮೇನ್ ಡಿಶ್ ಅಲ್ಲಿ ಒಂದು ತಿಂಡಿಯನ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಶುಚಿಯಾಗಿರ್ಲಿ. ಸಾಯಿ ಕುಮಾರ್ ಅವರೇ, ನಿಮ್ಮ ಮೀಸೆ ಏನಾಯ್ತು? ಮೀಸೆ ಉದ್ರೋಯ್ತು. ನಾನು IAS IPS ಎಲ್ಲ ಓದಿದ್ದೀಯ, ಹಲಸಿನ ಸಿಪ್ಪೆ ತೆಗಿಯಕ. ಓಕೆ, ಲಾಸ್ಟ್ 2 minutes to go. Okay, countdown begins. 10, 9, 8,
7 ಬೇಡ ಬೇಡ ಇದಕ್ಕೆ ಹಾಕು 6 ಕನ್ಫ್ಯೂಸ್ ಮಾಡ್ಕೊಬೇಡ 5 4 3 2 1 ಜೀ ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ.